ಚಾಮರಾಜಪೇಟೆ ಹೀಗೇರಿ 3 ಹಸುಗಳ ಕೆಚ್ಚಲನ್ನು ಕೊಯ್ದು ವಿಕೃತ ಮನಸ್ಸನ್ನು ಮೆರೆದರೆ ಈ ಘಟನೆಯನ್ನು ಪಕ್ಷಾತೀತವಾಗಿ ನಾವೆಲ್ಲ ಖಂಡಿಸಬೇಕಾಗಿದೆ. ಇಲ್ಲಿ ಧರ್ಮ, ಜಾತಿ, ರಾಜಕಾರಣ ಮುಖ್ಯ ಅಲ್ಲ. ಗೋವುಗಳನ್ನು ನಾವು ಮಾತೃ ಸಮಾನ ಮತ್ತು ದೇವರೆಂದು ಭಾವಿಸಿ ನಾವು ಅವನ್ನ ನಮ್ಮ ಹಿಂದೂ ಧರ್ಮ ಸಂಪ್ರದಾಯದಲ್ಲಿ ಪೂಜಿಸ್ತೀವಿ. ಯಾವ ಮತಾಂಧರು ಇಂಥ ವಿಕೃತ ಮನಸ್ಸುಗಳಿಂದ ಆ ಹಸುಗಳ ಕೆಚ್ಚಲನ್ನ ಕೊಯ್ದು ಇವತ್ತು ನಮ್ಮ ಹಿಂದೂ ಧರ್ಮಕ್ಕೆ ಅವಮಾನ ಮಾಡಿದರೆ ನಾವು ಇದನ್ನು ಪಕ್ಷಾತೀತವಾಗಿ ಪ್ರತಿಯೊಬ್ಬರು ಖಂಡಿಸ್ಬೇಕಂತ ಹೇಳಿ ನಾನು ಕರೆಯೋದ ಕೊಡ್ತಾ ಇದ್ದೀನಿ. ಜಮೀರ್ ಅಹಮದ್ ಕ್ಷೇತ್ರದಲ್ಲಿ ಇಂಥ ದುರ್ಘಟನೆ ನಡೆದಿದೆ. ಈ ದುರ್ಘಟನೆ ಒಂದು ಸಮುದಾಯದ ಏನು ಕೆಲವು ನಾವು ಭಯೋತ್ಪಾದಕರು ಅಂತ ಹೇಳ್ತೀವಿ, ಇದನ್ನು ಮಾಡಿರ್ತಕ್ಕಂಥ ಅಲ್ಪಸಂಖ್ಯಾತರ ಹೊರತು ಬೇರೆ ಯಾರು ಹಿಂದೂಗಳಲ್ಲ. ಇದಕ್ಕೆ ಕೇವಲ ಜಮೀರ್ ಅಹಮದ್ ಒಬ್ಬರೇ ಕಾರಣ ಅಲ್ಲ. ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಈ ಹೊಣೆಯನ್ನು ಹೊರಬೇಕಾಗುತ್ತದೆ. ಆ ಘಟನಾ ಸ್ಥಳಕ್ಕೆ ಇದುವರೆಗೂ ಜಮೀರ್ ಅಹಮದ್ ಒಬ್ಬ ಸಚಿವ ಭೇಟಿ ಕೊಟ್ಟಿಲ್ಲ. ಜಮೀರ್ ಅಹಮದ್ ಕುಮ್ಮು ಕಾರಣ ಇರ್ಬೋದು ನಾನು ಭಾವಿಸಿದ್ದೀನಿ. ಯಾಕಂದ್ರೆ ಈ ಹಿಂದೆ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರ ಮೇಲೆ ಗಲಭೆಗಳಾದವು ಕೋವಿಡ್ ಬಂದಂತ ಸಂದರ್ಭದಲ್ಲಿ. ಯಾರು ದುಷ್ಕರ್ಮಿಗಳು ಆ ಘಟನೆಗೆ ಕಾರಣ ಆಗಿದ್ರು ಇವತ್ತು ರಾಜ್ಯದಲ್ಲಿ ಕೆಲವು ಅಲ್ಪಸಂಖ್ಯಾತ ಗುಂಡಾಗಳು ಕೆಲವರು ಅಟ್ಟಾಸೆಯಿಂದ ಮೆರೀತಾ ಇದ್ದಾರೆ. ಎಲ್ಲ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಇಂಥ ಘಟನೆಗಳು ನಡೀತಾ ಇದ್ದಾವೆ. ಹಿಂದೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರದಾಗಿದ್ದಾಗ ಗೋ ಹತ್ಯೆ ನಿಷೇಧ ಕಾನೂನನ್ನು ಮಾಡಿದ್ವಿ. ನಮ್ಮ ಸರ್ಕಾರ ಅಧಿಕಾರದಾಗಿದ್ದಾಗ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಕಾಂಗ್ರೆಸ್ ಏನು ಹೇಳ್ತಾರೆ, ನಾವು ಏನು ಗೋ ಹತ್ಯೆ ನಿಷೇಧಿತ ಕಾನೂನನ್ನು ಹಿಂಪಡಿತೀವಿ ಅಂತ ಹೇಳಿದ್ರು. ಸರ್ಕಾರ ಕೇವಲ ಬಂದಿ ಸಾಲದು, ಇಂಥವ್ರು ಮುಲಾಜಿಲ್ಲ ಎನ್ಕೌಂಟರ್ ಮಾಡಬೇಕಂತೇಳಿ ನಾನು ಒತ್ತಾಯವನ್ನು ಮಾಡ್ತೀನಿ. ಇವತ್ತು ಹಸುಗಳ ಏನು ಹಾಲಿಂತಕ್ಕಂಥ ಹಸುಗಳು ಗೋಮಾತೆ ನಾವೆಲ್ಲ ಪೂಜಿಸ್ತೀವಲ್ಲ, ಇವತ್ತಲ್ಲ ನಾಳೆ ನಮ್ಮನೆಗೆ ಬಂದಿದ್ದ ಗೋಮಾತೆಗಳು ಇದೇ ರೀತಿ ಅವರ ವಿಕೃತ ಮನಸ್ಸು ನಾಳೆ ಏನ್ ಬೇಕಂತ ಮಾಡ್ಬೋದು. ನಮ್ಮ ಹಿಂದೂಗಳ ಭಾವನೆಗಳು ಧಕ್ಕೆ ತಂದರೆ ಸರ್ಕಾರ ಮುಲಾಜಿಲ್ಲ ಎನ್ಕೌಂಟರ್ ಮಾಡಬೇಕಂತೇಳಿ ನಾನು ಒತ್ತಾಯವನ್ನು ಮಾಡ್ತೀವಿ. ಇವತ್ತು ಈ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದರೆ ನಿರಂತರವಾಗಿ ಹಿಂದೂಗಳ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ. ಹಿಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ಟಿಪ್ಪು ಜಯಂತಿ ಆಚರಿಸಿದ್ದು ಅನೇಕ ಹಿಂದೂಗಳ ಮಾರಣ ಹೋಮ ಆಯಿತು.
ಮತ್ತು ಯಾರು ಭಯೋತ್ಪಾದಕರ ಮೇಲೆ ಇರ್ತಕ್ಕಂಥ ಮೊಕದ್ದಮೆಗಳನ್ನ ವಾಪಸ್ ಪಡೆತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು, ವಾಪಸ್ ಪಡೆದ್ರು. ಅದು ಒಂದು ಕುಮ್ಮಕ್ಕ ತಪ್ಪಾಗಲಾರದು. ಇವತ್ತು ಸರ್ಕಾರ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತದೆ. ಈ ವೋಟ್ ಬ್ಯಾಂಕ್ ರಾಜಕಾರಣ ಇತಿಶ್ರೀ ಆಡಬೇಕಾಗಿದೆ. ನಿಮಗೆ ಹಿಂದೂಗಳು ಯಾರು ಮತಗಳು ಹಾಕಿಲ್ವಾ? ಅವರಿಗೆ ಆ ಮಸೀದಿಗಳಿಗೆ ಕಬ್ರಸ್ಥಾನಗಳಿಗೆ ಅಭಿವೃದ್ಧಿ ಹಣ ಬಿಡುಗಡೆ ಮಾಡ್ತಾರೆ. 3 ರಾಜ್ಯಗಳ 3 ಕ್ಷೇತ್ರ ಉಪಚುನಾವಣೆ ಗೆದ್ದಿದ್ದೀವಿ ಅಂತ ಹೇಳಿ ಹತ್ತಾಸಿದೂರಲ್ಲೇ ನಡೀತಾ ಇದ್ದಾರೆ. ಇದೇನು ಬಾಂಗ್ಲಾ ಮಾದರಿ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಪಾಕಿಸ್ತಾನ ಮಾದರಿ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಹುಷಾರಂತ ಎಚ್ಚರಿಕೆ ಕೊಡ್ತಾ ಇದೀವಿ. ಕೊಡಿ ಪೊಲೀಸರಿಗೆ ಅಧಿಕಾರವನ್ನ. ನರಸಪ್ಪ ಗೃಹ ಸಚಿವರು ಏನ್ ಮಾಡ್ತಾ ಇದೀರಿ? ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರೇ, ಕರ್ನಾಟಕದಲ್ಲಿ ಏನ್ ನಡೀತಿದೆ? ಕರ್ನಾಟಕ ಅಂದ್ರೆ ಶಾಂತಿ ಸುವ್ಯವಸ್ಥೆಗೆ ಹೆಸರಾಂತ ರಾಜ್ಯ. ಕರ್ನಾಟಕ ಒಂದು ಇತಿಹಾಸ ಇದೆ. ನಮ್ಮ ರಾಜ್ಯಕ್ಕೆ ಇಂಥವರಿಂದ ಕಳಂಕ ಬರುತ್ತೆ. ಕೇಳಕ್ಕೆ ಇಚ್ಛೆ ಪಡ್ತೀನಿ ಕಾಂಗ್ರೆಸ್ಸಿನ ಶಾಸಕರಿಗೆ, ಸಚಿವರುಗಳಿಗೆ, ನಿಮಗೆ ಸ್ವಾಭಿಮಾನ ಮುಖ್ಯನೋ ಅಥವಾ ಕುರ್ಚಿ ಮುಖ್ಯನೋ ಹೇಳ್ಬೇಕಲ್ಲ. ಇವರು ಡಿನ್ನರ್ ಪಾಲಿಟಿಕ್ಸ್, ಕುರ್ಚಿಗಾಗಿ ಕಿತ್ತಾಟ. ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯ ಆಗಿದೆ. ಅಭಿವೃದ್ಧಿ ಒಂದ್ ಕಡೆ ಇಲ್ಲ. ಮತ್ತು ಪ್ರೋತ್ಸಾಹಗಳು ಎಲ್ಲ ನಿಂತೋಗಿದೆ. ತಕ್ಷಣ ನೀವು ಸಿದ್ದರಾಮಯ್ಯನವರೇ, ಡಿ ಕೆ ಶಿವಕುಮಾರ್ ಅವರೇ, ಪರಮೇಶ್ವರ್ ಅವರೇ, ನೋಡಿ ಅವರ ಹೆಸರಿನಲ್ಲಿ ನಮ್ಮ ಹೆಸರು ದೇವರದ ಅಂತ ಹೇಳ್ತಾರೆ. ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಪರಮೇಶ್ವರ್, ಎಂತ ಒಳ್ಳೆ ಹೆಸರು ನಿಮ್ಮ ಹಿರಿಯರು. ನಿಮ್ಮ ಹೆಸರುಗಳಿಗೆ ಕಳಂಕ ಬರಬಾರ್ದಂದ್ರೆ ತಕ್ಷಣ ಅಂತವ್ರನ್ನ ಮುಲಾಜಿಲ್ಲದೆ, ಸಮಯವನ್ನು ಕೊಡದೆ ಎನ್ಕೌಂಟರ್ ಮಾಡ್ಬೇಕಂತೇಳಿ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಎಲ್ಲ ವಿಷಯದಲ್ಲೂ ಈ ಜಮೀರ್ ಅಹಮದ್ ಮೂರ್ತು ಹಸ್ತಕ್ಷೇಪ ಮಾಡ್ತಿದ್ದಾರೆ. ಈ ಜಮೀರ್ ಅಹಮದ್ ಅಂತ ನೀವು ಒದ್ಬಸ್ತಿ ಹಿಡಿದಿದ್ರೆ, ಸನ್ಮಾನ್ಯ ಸಿದ್ದರಾಮಯ್ಯನವರೇ, ನಿಮ್ಗೇನಾದ್ರೂ ಅಂತ ಹೊಗಳ ಪಟ್ಟಿನ ಇಟ್ಕೊಂಡ್ರೆ ನಿಮ್ಮ ಗೌರವಕ್ಕೆ ಧಕ್ಕೆ ಆಗುತ್ತೆ. ಅವ್ರ ಕ್ಷೇತ್ರದಲ್ಲಿ ಆಗಿದೆ. ಅವರ ಕುಮ್ಮಕ್ಕಿರ್ಬೋದು ಅಂತ ನಾವು ಭಾವಿಸ್ತೀವಿ. ತಕ್ಷಣ ಸರ್ಕಾರ ಇಂಥವ್ರು ಮಟ್ಟ ಹಾಕ್ಬೇಕಂತ ಹೇಳಿ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೀನಿ.